ಇದು ಎ ಐನ ಯುಗ. ಇಲ್ಲಿ ಎ ಐಯೇ ಒಂಥರ ಸುಪ್ರೀಮ್ ಅನ್ನೋ ಥರ. ಎಲ್ರಿಗೂ ಕೂಡ ಈ ಎ ಐ, ಚಾಟ್ ಜಿ ಪಿ ಟಿ, ಜೆಮಿನೈ ಗೊತ್ತೇ ಇದೆ. ಈ ಚಾಟ್ ಜಿ ಪಿ ಟಿ ಅಥವಾ ಜೆಮಿನೈನ ನಾವೆಲ್ಲರೂ ಬಳಸಿರ್ತೀವಿ. ಹೋಮ್ವರ್ಕ್ ಮಾಡೋಕ್ಕಿರ್ಬೋದು, ಟೀಚರ್ಸ್ ಏನೋ ಕ್ವಶನ್ ಕೊಟ್ಟರೆ ಅದನ್ನು ಚೀಟ್ ಮಾಡಿ ಆನ್ಸರ್ನ ನೋಡಿಕೊಂಡು ನೋಟ್ಸಲ್ಲಿ ಹೋಮ್ವರ್ಕಲ್ಲಿ ಬರ್ಕೊಂಡೋಗಿ ನಾನೇ ಮಾಡಿದೆ ಅಂತ ತೋರ್ಸೋಕ್ಕೆ ಬಳಸಿರ್ತೀವಿ. ಬಟ್ ಆದರೆ ಈ ಚಾಟ್ ಜಿ ಪಿ ಟಿನ ಯುಟಿಲೈಸ್ ಮಾಡಿಕೊಂಡು ನಾವು ಹೇಗೆ ನಮ್ಮ ಸ್ಕೋರ್ಗಳನ್ನು ಇಂಪ್ರೂವ್ ಮಾಡ್ಕೋಬಹುದು, ನಮ್ಮ ನಾಲೆಡ್ಜನ್ನು ಇಂಪ್ರೂವ್ ಮಾಡ್ಕೋಬಹುದು, ಅದರೊಟ್ಟಿಗೆ ಈ ಚಾಟ್ ಜಿ ಪಿ ಟಿಯಿಂದ ಹೇಗೆ ನಮ್ಮ ಎಂಟೈರ್ ಅಕಾಡೆಮಿಕ್ ಜರ್ನಿ ಆಫ್ SSLC ಇಂಪ್ರೂವ್ ಆಗ್ಬೋದು ಅನ್ನೋದನ್ನು ಉತ್ತರಿಸಲಿಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಿಶೋರ್ ಗುಬ್ಬಿ ಮಕ್ಕಳ. ವೆಲ್ಕಮ್ ಟು SSLC ಎಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್. ಸೊ ಇವಾಗ ಚಾಟ್ ಜಿ ಪಿ ಟಿನ ಬಳಸಿ 625 ಔಟ್ ಆಫ್ 625 ಸ್ಕೋರ್ ಮಾಡಬಹುದಾ, ಇದು ಸಾಧ್ಯನಾ ಅನ್ನೋ ಪ್ರಶ್ನೆ. SSLCಗೆ ನಾವೊಂದು ಎ ಐ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಹೇಗೆ ಯುಟಿಲೈಸ್ ಮಾಡಬೇಕು, ವಾಟ್ ಈಸ್ ದ ಲಿಮಿಟ್, ಅದನ್ನ ಮೀರಿ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಮೊದಲಿಗೆ ವಾಟ್ ಇಸ್ ದ ಫಸ್ಟ್ ಥಿಂಗ್ ಈಸ್ ಚಾಟ್ ಜಿ ಪಿ ಟಿನ ಬಳಸಿ 625 ಔಟ್ ಆಫ್ 625 ಮಾಡಬಹುದಾ ಅನ್ನೋದೇ ಕ್ವಶನ್. ನಿಮ್ಮ ಮೈಂಡ್ನಲ್ಲಿ ಈ ಕ್ವಶನ್ ಇದೆಯಾ? ಚಾಟ್ ಜಿ ಪಿ ಟಿ ಯೂಸ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಪಕ್ಕಾ ಬರುತ್ತಾ ಅನ್ನೋ ಕ್ವಶನ್ ಇದೆಯಾ? ರಿಯಾಲಿಟಿ ಏನಂದರೆ ಚಾಟ್ ಜಿ ಪಿ ಟಿ ನಿಮ್ಮ ಬದಲು ಎಕ್ಸಾಮ್ ಅಂತೂ ಬರೆಯಲ್ಲ, ಪಕ್ಕ ಅಲ್ವಾ? ಚಾಟ್ ಜಿ ಪಿ ಟಿ ಅಂತೂ ಎಕ್ಸಾಮ್ ಬರೆಯಲ್ಲ, ನಾವೇ ಬರೀಬೇಕು. ಅಂದರೆ ಚಾಟ್ ಜಿ ಪಿ ಟಿ ನಿಮ್ಮ ಬದಲು ಸ್ಟಡಿ ಕೂಡ ಮಾಡಲ್ಲ, ನಿಮ್ಮ ಬದಲು ಓದಲ್ಲ ಅದು. ಬಟ್ ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡಿದ್ರೆ ಚಾಟ್ ಜಿ ಪಿ ಟಿ ನಿಮ್ಮ ಪವರ್ಫುಲ್ ಸ್ಟಡಿ ಪಾರ್ಟ್ನರ್ ಆಗ್ಬೋದು. ನಾನಂತೂ ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ, ಇವಾಗ ಚಾಟ್ ಜಿ ಪಿ ಟಿ ನಾನು ಇವಾಗ ಒಂದು ಹೆಲ್ಮೆಟ್ ತೊಗೋಬೇಕು, ಯಾವ ಹೆಲ್ಮೆಟ್ ತೊಗೊಂಡ್ರೆ ಬೆಸ್ಟು? ನನ್ನ ರಿಕ್ವೈರ್ಮೆಂಟ್ಸು EC ರೇಟಿಂಗ್ ಇರಬೇಕು, ಪಿನ್ ಲಾಕ್ ಇರಬೇಕು, ನನಗೆ ಮತ್ತು ಇನ್ನು ಈ ಥರ ರಿಕ್ವೈರ್ಮೆಂಟ್ಸ್ ಇದೆ, ಯಾವ್ದು ತೊಗೊಳ್ಳಿ ಅಂತ ಕೇಳಿದ್ರೆ ಲೈಟ್ ವೆಯ್ಟ್ ಇರಬೇಕು, ಇದೆಲ್ಲ ಅದು ಯೋಚನೆ ಮಾಡುತ್ತೆ. ಮಾರ್ಕೆಟಲ್ಲಿರೋ ಹೆಲ್ಮೆಟ್ಸ್ನೆಲ್ಲ ಕಂಪೇರ್ ಮಾಡುತ್ತೆ. ಅದು ಹೇಳುತ್ತೆ ನನಗೆ, ಕಿಶೋರ್ ನೀ ಇದನ್ನು ತಗೋ, ಚೆನ್ನಾಗಿದೆ, ನಿಂಗೆ ಸೂಟ್ ಆಗುತ್ತೆ ಅಂತ. ಈ ರೀತಿ ಚಾಟ್ ಜಿ ಪಿ ಟಿ ನಮಗೆ ಒಂಥರ ಪಾರ್ಟ್ನರ್ ಆಗುತ್ತೆ. ಚಾಟ್ ಜಿ ಪಿ ಟಿ ಅಷ್ಟೇ ಅಲ್ಲ, ಯಾವುದೇ ಎ ಐ, ಜೆಮಿನೈ ಇರ್ಬೋದು, ಬೇರೆ ಎನಿ ಎ ಐ ನಮಗೊಂದು ಪಾರ್ಟ್ನರ್ ಆಗ್ಬೋದು, ಸ್ಟಡಿಯಿಂಗ್ ಪಾರ್ಟ್ನರ್ ಆಗ್ಬೋದು. ಬಟ್ ಇಟ್ ಕೆನಾಟ್ ರೈಟ್ ಅವರ್ ಎಕ್ಸಾಮ್ಸ್, ದ್ಯಾಟ್ ವಿ ನೋ, ರೈಟ್? ಸೊ ಹಂಗಂದರೆ ಚಾಟ್ ಜಿ ಪಿ ಟಿ ನಮ್ಮ ಬದಲು ಎಕ್ಸಾಮ್ ಅಂತೂ ಮಾಡಲ್ಲ. ರಾಂಗ್ ವೇಟ್ ಸ್ಟೂಡೆಂಟ್ಸ್ ಯೂಸ್ ಎ ಐ. ಹೆಂಗೆ ಯೂಸ್ ಮಾಡ್ತಾರೆ ಸ್ಟೂಡೆಂಟ್ಸ್? ಏನು ಮಾಡ್ತಾರೆ ಇಲ್ಲ, ನಾನು ಸುಮಾರು ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ. ನಾನು ಆನ್ಸರ್ ಕೊಡು ಅಂತ ಡೈರೆಕ್ಟಾಗಿ ಕೇಳ್ತಾರೆ, ಕಾಪಿ ಮಾಡಿ ಬರೆದು ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಟೀಚರ್ ಏನೋ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ದು ಈ ಕ್ವಶನ್ ಸಾಲ್ವ್ ಮಾಡ್ಕೊಂಬನ್ನಿ ಅಂತ. ಮಕ್ಳೇನು ಮಾಡ್ತಾರೆ, ಟೈಮ್ ಆಗಿರುತ್ತೆ, ಬಾಳ್ಕೋಬೇಕು, ನಿದ್ದೆ ಬರ್ತಾ ಇರುತ್ತೆ, ಅದಕ್ಕೆ ಚಾಟ್ ಜಿ ಪಿ ಟಿ ಹಾಕ್ಬಿಟ್ಟು ಕ್ವಶನ್ನ ಕಾಪಿ ಪೇಸ್ಟ್ ನಾಳೆ ತೊಗೊಂಡೋಗಿ ತೋರಿಸ್ತೀರಿ ಮ್ಯಾಮ್ ನಾನೇ ಮಾಡಿದ್ದೀನಿ ಅಂತ. ಮಾಡಿದ್ರೆ ಏನು ಪ್ರಾಬ್ಲಮ್ಮು? ನಾಲೆಡ್ಜ್ ಎಲ್ಲೋಯ್ತು, ಹೋಯ್ತು. ಪ್ರಾಬ್ಲಮ್ ಏನಂದರೆ ಆನ್ಸರ್ ಕೊಡುತ್ತೆ, ಆದರೆ ಮಾರ್ಕ್ಸ್ ಬರೋದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಂದ. ಮಾರ್ಕ್ಸ್ ಓನ್ಲಿ ಕಮ್ಸ್ ವಿತ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಆ್ಯಂಡ್ ವಾಟ್ ಯು ಆರ್ ಒಮಿಟಿಂಗ್ ಇನ್ ದ ಆನ್ಸರ್ ಶೀಟ್. ಅಂದರೆ ನಿಮ್ಮ ಆನ್ಸರ್ ಶೀಟಲ್ಲಿ ನೀವೇನು ರಿಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ನೀವೇನು ಆನ್ಸರ್ನ ತಲೆಯಲ್ಲಿರೋದನ್ನು ಮತ್ತೆ ಅಲ್ಲಿ ಇಳಿಸ್ತಾ ಇದ್ದೀರಾ, ದ್ಯಾಟ್ ಈಸ್ ವಾಟ್ ಬ್ರಿಂಗ್ಸ್ ದ ಮಾರ್ಕ್ಸ್. ಹಾಗಂದರೆ ಎ ಐ ಈಸ್ ಅನ್ ಹೆಲ್ಪರ್, ಯೋರ್ ಬ್ರೈನ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ನಮ್ಮ ಬ್ರೈನ್ಗೆ ನಾವು ಕೆಲಸ ಕೊಡದೆ ಹೊರತು ಮಾರ್ಕ್ಸ್ ಬರಲ್ಲ ಮಕ್ಕಳ, ನಾಲೆಡ್ಜ್ ಬರಲ್ಲ ಮಕ್ಕಳ. ಬರಬೇಕಂದ್ರೆ ಏನು ಮಾಡಬೇಕು? ಎ ಐನ ಪಾರ್ಟ್ನರಾಗಿ ಯುಟಿಲೈಸ್ ಮಾಡಿ. ಆದರೆ ಎ ಐನೇ ಅಲ್ಟಿಮೇಟ್ ಅಂತ ತಗೋಬೇಡಿ, ಎ ಐಗೆ ಎಲ್ಲ ಕೆಲಸ ಕೊಡಬೇಡಿ. ಯು ಗಿವ್ ಯೋರ್ ವರ್ಕ್ ಟು ದ ಬ್ರೈನ್, ನಾಟ್ ಎ ಐ. ಅದು ಹೆಸರಲ್ಲೇ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಒರಿಜಿನಲ್ ಇಂಟೆಲಿಜೆನ್ಸ್ ಯಾವುದು? ದಿಸ್ ಈಸ್ ಫಾರ್ 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 ಬೆಟರ್ ದನ್ ಎ ಐ. ನನಗೆ ಏನು ಗೊತ್ತಾ, ರಿಯಲ್ ಲೈಫಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿಬಿಡ್ತೀರ, ಮ್ಯಾಥಮೆಟಿಕ್ಸಲ್ಲಿ ಸೈನ್ಸಲ್ಲಿ ಮಾಡಲ್ಲ ನೀವು. ಯಾಕೆ ಹೇಳಿ? ಅದು ಸ್ವಲ್ಪ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಅದನ್ನು ಯಾವಾಗ ಮಾಡ್ಕೋತೀರಾ, ನಿಮ್ಮ ರಿಯಲ್ ಲೈಫು ಕೂಡ ಇನ್ನೂ ಬ್ಯೂಟಿಫುಲ್ ಆಗುತ್ತೆ. ಹಾಗಂದರೆ ಯು ಶುಡ್ ಗಿವ್ ಮೋರ್ ವರ್ಕ್ ಟು ಯುವರ್ ಬ್ರೈನ್ ದ್ಯಾನ್ ಎ ಐ. ಸ್ಮಾರ್ಟ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಚಾಟ್ ಜಿ ಪಿ ಟಿ ಹೆಂಗೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಹೆಂಗೆ ಸರ್, ಹೆಂಗೆ ಮಾಡ್ಕೊಳ್ಳೋದು? ಚಾಟ್ ಜಿ ಪಿ ಟಿ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಲಾ ಇನ್ ಸಿಂಪಲ್ ವರ್ಡ್ಸ್. ಅದು ಹೇಳುತ್ತೆ, ಹಾಯ್ ನಿಮ್ಮ ಹೆಸರು ಯಾವುದೋ ಏನು ನಮ್ಮ ಡಿಂಪಲ್ ಆರ್ಟಿಸ್ಟ್ ಯಾರೋ ಕೇಳ್ತೀರ ಅಂತ ಇಟ್ಕೊಳ್ಳೋಣ. ಹಾಯ್ ಡಿಂಪಲ್ ಆರ್ಟಿಸ್ಟ್ರಿ, ನ್ಯೂಟನ್ ದೇರ್ ಆರ್ 3 laws ಆಫ್ ಮೋಷನ್. ಫಸ್ಟ್ ಲಾ ಆಫ್ ಮೋಷನ್ ಇಸ್ ದಿಸ್, ಸೆಕೆಂಡ್ ಲಾ ಆಫ್ ಮೋಷನ್ ಇಸ್ ದಿಸ್. ವಿತ್ ಡಯಾಗ್ರಾಮ್ ಅಂತ ಕೇಳಿದ್ರೆ ವಿತ್ ಡಯಾಗ್ರಾಮ್ ಹೇಳುತ್ತೆ, ವಿತ್ ವಿಡಿಯೋ ಅಂತ ಕೇಳಿದ್ರೆ ವಿತ್ ವಿಡಿಯೋ ಕೆಲವೊಂದು ಹೇಳುತ್ತೆ. ಸೊ ಈ ರೀತಿ ನಾವು ಚಾಟ್ ಜಿ ಪಿ ಟಿನ ಅಥವಾ ಎ ಐನ ಯೂಸ್ ಮಾಡ್ಬೋದು. ಬಟ್ ಇನ್ಸ್ಟೆಡ್ ಆಫ್ ಮಗಿಂಗ್ ಅಪ್, ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ.
ಸುಮ್ಮನೆ ರಟ್ಟು ಹೊಡಿಯೋದು ಕುತ್ಕೊಂಡು. ಫಸ್ಟ್ ಲಾ ಆಫ್ ಮೋಷನ್ ಸ್ಟೇಟ್ಸ್ ದಟ್ ಇಫ್ ಎ ಬಾಡಿ ಇನ್ ಎ ಸ್ಟೇಟ್ ಸ್ಟೇಯಿಂಗ್ ಅಂತ ರಟ್ಟು ಹೊಡಿತಾ ಇರೋದು. ಹಂಗೆ ಮಾಡಬೇಡಿ. ಏನು ಮಾಡಬೇಕು, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ. ChatGPT ಕೇಳಿ, ಜನರೇಟೆಡ್ ಡಯಾಗ್ರಾಮ್ ಫಾರ್ ಫಸ್ಟ್ ಲಾ ಆಫ್ ಮೋಷನ್. ಇಫ್ ಎ ಬಾಡಿ ಈಸ್ ಇನ್ ರೆಸ್ಟ್, ಒಂದು ಬಾಡಿ ರೆಸ್ಟಲ್ಲಿದೆ, ಈ ಬಾಡಿ ರೆಸ್ಟಲ್ಲಿದೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇರ್ ಇಸ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ವೋಂಟ್ ಮೂವ್. ಇದು ಅಲ್ಲಾಡಲ್ಲ. ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದ್ರೆ ಮಾತ್ರ ಮೂವ್ ಆಗುತ್ತೆ. ದಿಸ್ ಈಸ್ ಫಸ್ಟ್ ಲಾ. ಇದನ್ನು ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡುತ್ತದು. ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗ್ಬಿಡುತ್ತೆ. ಅವಾಗ ನೀವು ಬಯಟ್ ಹೊಡೆದೇ ಬೇಕಿರಲ್ಲ. ಅದಕ್ಕೆ ಯು ಶುಡ್ ಗೋ ಫಾರ್ ChatGPT ಅಥವಾ AI. ಬಟ್ ನೀವು ಅದು ಟೆಕ್ಸ್ಟ್ ಬುಕ್ಕಲ್ಲಿ ರಟ್ಟು ಹೊಡಿಯೋದು ಅಥವಾ ಗಿವ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ಕೇಳಿದ್ರೆ ಆನ್ಸರ್ ಕೊಡುತ್ತದು, ಬಟ್ ಏನು ಉಪಯೋಗ ಇಲ್ಲ. ಸೊ ನೆಕ್ಸ್ಟು ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಫಾರ್ ಎಕ್ಸಾಂಪಲ್, ಈ ಫಾರ್ಮುಲಾ ಯಾಕೆ ಯೂಸ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ AN = A + n - 1 × D. ಅಥವಾ ಅದು ಬೇಡ, ಸೈನ್ಸಿಗೆ ಬರೋಣ, ಇದು ಫಿಸಿಕ್ಸಿಗೆ ಬರೋಣ. 9th ಸ್ಟ್ಯಾಂಡರ್ಡಲ್ಲಿ 10th ಓದಿರ್ತೀರ. 10th ನಿಮ್ಗೆ ಇದಾಯ್ತಲ್ವಾ, ಎಲೆಕ್ಟ್ರಿಸಿಟಿ ಆಗೇ ಆಗಿರುತ್ತೆ. ಅಂದರೆ ಏನು ಪ್ಯಾರಲೆಲ್ ಮತ್ತು ಸೀರೀಸ್ ಆಗಿದೆ ಅಲ್ವಾ, ಪ್ಯಾರಲೆಲ್ ಮತ್ತು ಸೀರೀಸ್ ಆಗಿದೆ. ಓಕೆ, ಈ ಪ್ಯಾರಲೆಲ್ ಮತ್ತು ಸೀರೀಸಲ್ಲಿ ಸೀರೀಸ್ ಕನೆಕ್ಷನ್ ಮಾಡಿದ್ರೆ ನಾವು R1 + R2 + R3 ಮಾಡ್ತೀವಿ. ಪ್ಯಾರಲೆಲ್ ಕನೆಕ್ಷನ್ ಮಾಡಿದ್ರೆ 1/R1 1/R2 1/R3 ಮಾಡ್ತೀವಿ. ಯಾಕೆ? ವಾಟ್ ಇಸ್ ದ ಡಿಫ್ರೆನ್ಸ್? ವೈ ಆರ್ ವಿ ಯೂಸಿಂಗ್ 1/R1 1/R2 1/R3? ಯಾಕೆ R1 R2 R3 ಯೂಸ್ ಮಾಡ್ತಿಲ್ಲ? ಕೇಳಿದ್ರೆ ಕ್ವಶನ್ನು? ಕೇಳಿಲ್ಲ ಅಂದರೆ ದಿಸ್ ಈಸ್ ದ ರೈಟ್ ಟೈಮ್ ಟು ಆಸ್ಕ್. ಯಾಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ? ವೈ ಡು ವಿ ಯೂಸ್ ದಿಸ್? ವೈ ಇಸ್ ಇಟ್ ಲೈಕ್ ದಿಸ್? ಇದನ್ನು ಕೇಳಲಿಕ್ಕೆ ChatGPT ಯೂಸ್ ಮಾಡಿ. ಇದೇ ಬೆಟರ್ ಯೂಸಿಂಗ್ ಆಫ್ AI. ಓಕೆನಾ ಮಕ್ಕಳ? ಆಮೇಲೆ ನೆಕ್ಸ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ನೋಡಿ, ನೀವು ಯಾವುದೋ ಒಂದು ಕಾನ್ಸೆಪ್ಟ್ ಓದಿರ್ತೀರ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೇಳಿದೆ ಎಲೆಕ್ಟ್ರಿಸಿಟಿ. ಆ ಕಾನ್ಸೆಪ್ಟ್ ಓದಾದ್ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಮಾಡಬೇಕು ನೀವು. ಗಿವ್ ಮಿ 10 MCQs ಫ್ರಮ್ ದಿಸ್ ಚಾಪ್ಟರ್ ಅಂತ ಕೇಳಿದ್ರೆ 10 MCQs ಕೊಡುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಡಿಫ್ರೆಂಟ್ ಲೆವೆಲ್ ಆಫ್, ಕೀಪ್ ದ ಡಿಫಿಕಲ್ಟಿ ಲೆವೆಲ್ ಹೈ ಅಂತ ಹೇಳಿದ್ರೆ ಒಳ್ಳೆ ಸಖತ್ JEE ಲೆವೆಲ್ ಕೊಡುತ್ತೆ ಕ್ವಶನ್ಸ್. ನೀವು ಅದನ್ನು ಸಾಲ್ವ್ ಮಾಡಬೇಕು. ಆವಾಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಆವಾಗ ಮಕ್ಕಳ ಯು ಶುಡ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಕ್ಯೂರಿಯಸ್ ಅಬೌಟ್ ದೀಸ್ ಕ್ವಶನ್ಸ್, ಅಬೌಟ್ ದೀಸ್ ಕಾನ್ಸೆಪ್ಟ್ಸ್. ಯಾವುದೇ ಆಗಲಿ, ಬರೀ ಸೈನ್ಸ್ ಅಷ್ಟೇ ಅಲ್ಲ, ಕನ್ನಡದಲ್ಲಿ ಇದು ಲೋಪಸಂಧಿನೇ ಯಾಕೆ, ಸವರ್ಣ ದೀರ್ಘ ಸಂಧಿನೇ ಯಾಕೆ ಬೇರೆದಲ್ಲ, ಈ ರೀತಿ ಪ್ರಶ್ನೆಗಳು ಬರಬೇಕು ನಿಮಗೆ. ಆವಾಗ ಯು ವಿಲ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ನಾಲೆಡ್ಜಬಲ್, ಮೋರ್ ಆ್ಯಂಡ್ ಮೋರ್ ಸ್ಟ್ರಾಂಗ್ ಇನ್ ಯುವರ್ ಕಾನ್ಸೆಪ್ಟ್ಸ್. ಓಕೆನಾ? ರಿವಿಷನ್ ಮಾಡಲಿಕ್ಕೆ ಟುಡೇ ಐ ಸ್ಟಡಿಡ್ ದಿಸ್ ಟಾಪಿಕ್, ಕ್ವಿಜ್ ಮೀ ಅಂತ ಕೇಳಿದ್ರು. ಫಾರ್ ಎಕ್ಸಾಂಪಲ್, ಫೋಟೋಸಿಂಥಸಿಸ್ ಓದಿದ್ದೀರಾ ಅಂತ ಇಟ್ಕೊಳ್ಳೋಣ, ಅಥವಾ ಬೇಡ, ಫೋಟೋಸಿಂಥಸಿಸ್ ಬೇಡ, ಬಯಾಲಜಿಯಲ್ಲಿ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇದೆ ಅಲ್ವಾ, ಅದರಲ್ಲಿ ಒಂದು ಆರ್ಕ್ ಇದೆಯಲ್ಲ, ಏನೋ ಆರ್ಕ್ ಇದೆ. ಸೊ ಅದು ನಾನು ಆ ಕಾನ್ಸೆಪ್ಟ್ ಓದಿನಿ ಇವತ್ತು, ಕ್ವಿಜ್ ಮೇ ಅಬೌಟ್ ದಿಸ್ ಅಂತ ಕೇಳಿದ್ರೆ ಅದೊಂದಷ್ಟು ಕ್ವಶನ್ಸ್ ಕೇಳುತ್ತೆ. ಆ ಕ್ವಶನ್ಗಳು ಆನ್ಸರ್ ಮಾಡ್ತಾ ಹೋಗಿ, ಯಾವ್ದಾರು ರಾಂಗ್ ಆಗುತ್ತೆ ಅದರ ಅರ್ಥ ಮಾಡ್ಕೊಳ್ಳಿ. ಆ ಥರ ಮಾಡ್ತಾ ಇನ್ ದಿಸ್ ಪ್ರೊಸೆಸ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಿಯರ್ಲಿ. ಓಕೆನಾ? ನೆಕ್ಸ್ಟ್, ಸೊ ಹಂಗಂದರೆ SSLC 625 to 625 ತೆಗಿಬೇಕಂದ್ರೆ AI ಯೂಸ್ ಮಾಡಿ ಹೆಂಗೆ ಮಾಡೋದು? ಫಸ್ಟು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನೀವು ಡೈರೆಕ್ಟ್ಲಾಗಿ ChatGPT ಹೋಗ್ಬಿಡಿ. ಫಸ್ಟ್ ಗೋ ಫಾರ್ ಟೆಕ್ಸ್ಟ್ ಬುಕ್ನ ಒಂಥರ ದೇವ್ರ ಥರ ನೋಡಿ. ನೀವು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಫಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಅರ್ಥ ಆಗಿಲ್ಲ ಅಂದರೆ ಗೋ ಫಾರ್ ChatGPT. ನೆಕ್ಸ್ಟು ChatGPTಯಿಂದ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಸೆಲ್ಫ್ ಪ್ರಾಕ್ಟೀಸ್ ಮಾಡಿ. ಯು ಪ್ರಾಕ್ಟೀಸ್ ಆನ್ ಯುವರ್ ಓನ್. ಹೆಂಗೆ ಮಾಡ್ತೀರಾ ಸರ್? ಬೇಕಂದರೆ ChatGPTನ ಕೇಳಿ, ಗಿವ್ ಮಿ ಕ್ವಶನ್ಸ್, ಆಸ್ಕ್ ಮಿ ಕ್ವಶನ್ಸ್, ಐ ವಿಲ್ ಟ್ರೈ ಟು ಆನ್ಸರ್ ಅಂತ. ಆಮೇಲೆ ರಿವಿಷನ್ ಮಾಡಬೇಕು. ಆಮೇಲೆ ಬೆಟರ್ ಮಾರ್ಕ್ಸ್ ಬರುತ್ತೆ. ಇಷ್ಟೂ ಮಾಡಿದ್ರೆ ಡೆಫಿನೆಟ್ಲಿ ಬೆಟರ್ ಮಾರ್ಕ್ಸ್ ಬರುತ್ತೆ. ರಿಮೆಂಬರ್, ChatGPTಯಿಂದ ನಿಮ್ಮ ಪ್ರಿಪ್ರೇಷನ್ ಫಾಸ್ಟ್ ಮಾಡಬಹುದು, ಬಟ್ ಟಾಪರ್ ನಿಮ್ಮನ್ನು ಮಾಡೋದು ನಿಮ್ಮ ಡಿಸಿಪ್ಲಿನ್. ಅಂದರೆ ChatGPT ಏನು ಮಾಡ್ಬೋದು ಮ್ಯಾಕ್ಸಿಮಮ್ ಅಂದರೆ, ಇಟ್ ಕ್ಯಾನ್ ಮ್ಯಾಕ್ಸಿಮಮ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಇಟ್ ಕ್ಯಾನ್ ಮ್ಯಾಕ್ಸಿಮಮ್ ಹೆಲ್ಪ್ ಯು ಟು, ಅಥವಾ ಗೈಡ್ ಯು, ಅಥವಾ ಇಟ್ ಕ್ಯಾನ್ help you in your preparation for exams, but only your discipline will bring good marks and good knowledge. So hangandre AI indu magic alla, it's a smart tool. Wrong thinking anadre ChatGPT idre ಓದಕ್ಕೆ ಬೇಡ. ಕೆಲವರು ಹೇಳ್ತಾರೆ, ಸರ್ ಇವಾಗ AI ಬಂದ್ಬಿಟ್ಟಿದೆ ಸರ್, ಓದಿ ಏನು ಉಪಯೋಗ ಸರ್, ಆ ಫೋಟೋಸಿಂಥಸಿಸ್ ತಿಳ್ಕೊಂಡು ನಮ್ಗೆ ಏನಾಗಬೇಕಾಗಿ ChatGPT ಕೇಳಿದ್ರೆ ಹೇಳುತ್ತೆ ಅಂತ ಹೇಳ್ತಾರೆ. ನಾನೇ ಎಷ್ಟೊಂದು ಸರ್ತಿ ಮಾತಾಡಿದ್ದೀನಿ. ನಾನು ಮಾತಾಡಿಲ್ಲ, ಬೇರೆಯವ್ರು ಮಾತಾಡಿ ಕೇಳಿಸ್ಕೊಂಡಿದ್ದೀನಿ. ChatGPT ಯೂಸ್ ಮಾಡಿ ಸ್ಮಾರ್ಟಾಗಿ ಓದಿ. ಬಟ್ ಆದರೆ ಫ್ಯೂಚರ್ ಟಾಪ್ಸ್ ಅಂದರೆ ಸ್ಮಾರ್ಟಾಗಿ ಓದ್ಬೋದು ಹಂಗಂದರೆ, ಬಟ್
ನಾವು ಚಾಟ್ ಜಿ ಪಿ ಟಿನೇ ಎಲ್ಲ ಅಂದ್ಕೊಂಡು ಅದಕ್ಕೆ ಬಿಟ್ಬಿಟ್ರೆ ನಾವೇನೇನಕ್ಕೆ ಎ ಐಗಳೇ ಬದುಕೊಂಡಿರೋಕ್ಕಾಗತ್ತಾ? ಆಗಲ್ಲ. ಹ್ಯೂಮನ್ ಬ್ರೈನ್ ಈಸ್ ವೆರಿ ಹೈಯರ್, ಫಾರ್ ಹೈಯರ್ ದೆನ್ ಎನಿ ಐ ಇನ್ ದ ವರ್ಲ್ಡ್. ಸೊ ಹಂಗಂದರೆ ಫ್ಯೂಚರ್ ಟಾಪರ್ಸ್ ಎನ ಅವಾಯ್ಡ್ ಮಾಡಲ್ಲ, ಎನ ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡ್ತಾರೆ. ಯು ಬಿಕಮ್ ದಟ್ ಫ್ಯೂಚರ್ ಟಾಪರ್. ಇಫ್ ಯು ವಾಂಟ್ ಟು ಬಿಕಮ್ ದ ಫ್ಯೂಚರ್ ಟಾಪರ್, ಯು ಹ್ಯಾವ್ ಟು ಯೂಸ್ ಚಾಟ್ ಜಿ ಪಿ ಟಿ ಆರ್ ಎನಿ ಎ ಐ ವೈಸ್ಲಿ ಆ್ಯಂಡ್ ನಾಟ್ ಜಸ್ಟ್ ಬ್ಲೈಂಡ್ಲಿ. ವೈಸಾಗಿ ಯೂಸ್ ಮಾಡಿ, ಬ್ಲೈಂಡಾಗಿ ಯೂಸ್ ಮಾಡಬೇಡಿ. ಸೊ ಅಷ್ಟು ಹೇಳ್ತಾ ಐ ಹೋಪ್ ಇವಾಗ ನಿಮಗೆ ಚಾಟ್ ಜಿ ಪಿ ಟಿನ ಯಾರು ಇನ್ನೂ ಡೌನ್ಲೋಡ್ ಮಾಡಿಲ್ಲ ಮಾಡ್ಕೊಳ್ಳಿ. ಚಾಟ್ ಜಿ ಪಿ ಟಿ ಹೆಲ್ಪ್ ಆಗುತ್ತೆ. ಚೆನ್ನಾಗಿ ವೈಸಾಗಿ ವಿಸ್ಡಮಿಂದ ಯೂಸ್ ಮಾಡ್ತೀರಾ ಅಂತ ನಂಬ್ತೀನಿ ನಾನು. ಸೊ ಇಲ್ಲಿಗೆ ನಾನು ಈ ಕ್ಲಾಸನ್ನು ಮುಗಿಸ್ತೀನಿ. ನಿಂಗೇನೋ ಡೌಟ್ಸ್ ಇದ್ದರೆ ಆ ಡೌಟ್ಗಳನ್ನು ಕೇಳಿ. ಬರೀ ಅಕಾಡೆಮಿಕ್ಸ್ ಅಷ್ಟೇ ಅಲ್ಲ, ಅದರ್ ದ್ಯಾನ್ ಅಕಾಡೆಮಿಕ್ಸ್ ಹೆಂಗೆ ಪ್ಲ್ಯಾನ್ ಮಾಡಬೇಕು, ಏನು ಡೌಟ್ ಬರ್ತಾ ಇದೆ, ಏನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅದನ್ನು ಡೆಫಿನೆಟ್ಲಿ ಕೇಳಿ. ಐ ವಿಲ್ ಡೆಫಿನೆಟ್ಲಿ ಆನ್ಸರ್ ಯುವರ್ ಕ್ವಶನ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು ಮಕ್ಕಳ. ಥ್ಯಾಂಕ್ ಯು.